ರನ್ನರ್ಸ್. ಈಗ ಬೆಂಗಳೂರಲ್ಲಿ ತುಂಬಾ ರನ್ನಿಂಗ್ ಇವೆಂಟ್ಸ್ ಆಗುತ್ತೆ. ಬ್ಯಾಂಗ್ಳೂರ್ ಇಸ್ ಒನ್ ಆಫ್ ದ ರನ್ನಿಂಗ್ ಕ್ಯಾಪಿಟಲ್. ನಮ್ಮ ವೆದರ್ ಇಂದ ಇರ್ಬೋದು ಅಥವಾ ನಮಗಿರೋ ಫೆಸಿಲಿಟೀಸ್ ಇಂದ ಇರ್ಬೋದು. TCS ಕೇಳಿರ್ತೀರಿ, ಮತ್ತೊಂದು ಕೇಳಿರ್ತೀರಿ. ಸೊ ಇದು ಇಟ್ಸ್ ಅ ಇವೆಂಟ್ ಡನ್ ಬೈ ದ ರನ್ನರ್ಸ್ ಫಾರ್ ದ ರನ್ನರ್ಸ್. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಬರೋಗೆ ಇವೆಂಟ್ ಬರೋಗೆ ಪಾರ್ಟಿಸಿಪೆಂಟ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋದಕ್ಕೆ ಬೋತ್ ಆಫ್ ದಮ್ ಆರ್ ಅಲ್ಟ್ರಾ ಮ್ಯಾರಥಾನರ್ಸ್. So 100 kilometers ಇರ್ಬೋದು, 160 kilometers, they all run that. Like Carnivore Challenge, ಈ ತರ they have done very big events. So ಈ whole group what we are doing is it's for by the runners. ಈಗ ನಮ್ಮ ಪವನ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಪುನೀತ್ ರಾಜ್ಕುಮಾರ್ he is very very fond of fitness. ಈಗ ಯಾವುದೇ ತರ ಇರ್ಬೋದು, ಒಂದು ಡೈವಿಂಗ್ ಇರ್ಬೋದು ಅಥವಾ ರನ್ನಿಂಗ್, ಸೈಕ್ಲಿಂಗ್, ಇಸ್ ವೆರಿ ಪ್ಯಾಷನೆಟ್, ತುಂಬಾ ಪ್ಯಾಷನೆಟ್ ಅವ್ರ ಬಗ್ಗೆ. ಅಥವಾ ನಾವ್ ಯಾವಾಗಲೇ ಹೋಗಿ ಹೇಳಿದಾಗ ಈ ತರ ಒಂದು ಓಡ್ ಬಂದ್ವಿ, ಈ ತರ ಏನೋ ಒಂದು ಇವೆಂಟ್ ಆಯ್ತು ಅಂದ್ರೆ he encourage so much. ಸೊ ಇವಾಗ ನಾವು ಆ ಇಂಡಸ್ಟ್ರಿಯಲ್ಲಿ ಇರೋರು, ಐ ಆಮ್ ಎ ನ್ಯೂಟ್ರಿಷನಿಸ್ಟ್ ಬೈ ಪ್ರೊಫೆಷನ್, ರನ್ನರ್ಸ್ ಅಂಡ್ ಕೋಚಸ್. ಸೊ ನಮ್ ಟ್ಯಾಲೆಂಟ್ ಏನ್ ಬಂತು ಅಂದ್ರೆ ಈಗ ಈಸ್ ಅ ಬಿಗ್ ಮೂವಿ ಆಕ್ಟರ್, ಫಿಲಾಂಥ್ರೋಪಿಸ್ಟ್ ಎಲ್ಲ. ಅದನ್ನ ಕೊಂಡಾಡೋದಕ್ಕೆ ದರ ಮೂವೀಸ್ ಇರುತ್ತೆ, ಸಾಂಗ್ಸ್ ಇರುತ್ತೆ, ಜನ ಎಲ್ಲಾ ಕಡೆ ನೋಡ್ತಾನೆ ಇರ್ತಾರೆ. ಬಟ್ ಅವ್ರಿಗಿದ್ದ ಹೆಲ್ತ್ ಬಗ್ಗೆ ಇರೋದನ್ನ ಹೇಗೆ ಸೆಲೆಬ್ರೇಟ್ ಮಾಡೋದು, ದಟ್ ಆಸ್ಪೆಕ್ಟ್ ಆಫ್ ಅಪ್ಪು, ದಟ್ ಆಸ್ಪೆಕ್ಟ್ ಆಫ್ ಪುನೀತ್ ರಾಜ್ಕುಮಾರ್. So this is what we wanted to give back, saying that ಆ ಒಂದು ಅಂಶ ಅಬೌಟ್ ಅಪ್ಪು ಮಾಮ ಯಾವತ್ತೂ ಉಳ್ಕೊಬೇಕು. ಸೊ ಪೀಪಲ್ ಶುಡ್ ಗೆಟ್ ಮೋಟಿವೇಟೆಡ್, ಒಂದು ಹೆಜ್ಜೆ ಫಿಟ್ನೆಸ್ ಕಡೆಗೆ ಹಾಕಬೇಕು ಅನ್ನೋದು. ಸೊ ಈಗ ಏನಾಗುತ್ತೆ, ರನ್ನರ್ಸ್ ಇವಾಗ ಎನಿ ರನ್ ಆದಾಗ ಓಡ್ತಾನೆ ಇರ್ತಾರೆ. ಅಂದ್ರೆ ರನ್ನರ್ಸ್ ರನ್ ಆಲ್ ಇವೆಂಟ್. ಬಟ್ ತುಂಬಾ ಜನ ನಾವು ಪಬ್ಲಿಕ್ ಇದ್ದೀವಿ, ಈ ತರ ಒಂದು ಇವೆಂಟ್ ಆಗುತ್ತೆ ಅನ್ನೋದೇ ತುಂಬಾ ಜನ ಗೊತ್ತಿಲ್ಲ. ಯಾಕೆಂದ್ರೆ ಇದು ಬೆಳಗ್ಗೆ 5:30 ಶುರು ಆಗುತ್ತೆ, 8:30 ಇವೆಂಟೇ ಮುಗ್ದೋಗಿರುತ್ತೆ. ಸೊ ತುಂಬಾ ಜನಕ್ಕೆ ಈ ತರ ಒಂದು ರನ್ನಿಂಗ್ ಇವೆಂಟ್ಸ್ ಆಗುತ್ತೆ ಬೆಂಗಳೂರಲ್ಲಿ ಅನ್ನೋದೇ ಗೊತ್ತಿರೋಲ್ಲ. ಸೊ ದಿಸ್ ಇಸ್ ಒನ್ ವೇ ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ವೇರ್ ಪೀಪಲ್ ಕ್ಯಾನ್ ಕಮ್. ಇವಾಗ ನಮಗೆ ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್ ಅಲ್ಲೆಲ್ಲ ತುಂಬಾ ಜನ ಕಾಮನ್ ಪಬ್ಲಿಕ್ ಏನಕ್ಕೆ ನಾವು ದುಡ್ಡು ಕೊಟ್ಟು ಓಡಕ್ ಬರ್ಬೇಕು, ನಾವೇನಿಕ್ಕೆ ಅಲ್ಲಿ ನಮ್ಮ ಹತ್ರನೇ ನಡ್ಕೋಬಹುದಲ್ಲ, ಈ ತರ ಎಲ್ಲ ಎಷ್ಟೊಂದು ಕಾಲ್ಸ್ ಬರ್ತಾ ಇತ್ತು. ಬಟ್ ಅವ್ರಿಗೆಲ್ಲ ನಾನು ಹೇಳಿದ್ದೊಂದೇ, ಒಮ್ಮೆ ಬನ್ನಿ, ಒಂದ್ಸತಿ ಒಂದ್ ಎಡಿಷನ್ ಪಾರ್ಟಿಸಿಪೇಟ್ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಈಗೇನಾಗಿದೆ, ಆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಿರೋರೆಲ್ಲ ಈಗ ವಿತ್ ಫ್ಯಾಮಿಲಿ, ವಿತ್ ಫ್ರೆಂಡ್ಸ್, ಈಗ ಇಬ್ರಿಬ್ರು 3 ಜನ ಬಂದವರಿಗಾದ್ರೆ ಕಮಿಂಗ್ ವಿತ್ ಬಿಗರ್ ನಂಬರ್ಸ್. ನಮ್ಗೆ ಗೊತ್ತಿರ್ಲಿಲ್ಲ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಿಕಾಸ್ ಅಷ್ಟು ಸಾವಿರ ಜನ ಮಧ್ಯೆ ವಾಕ್ ಮಾಡೋದಿರ್ಬೋದು, ಯು ವಿಲ್ ಕಮ್ ಬ್ಯಾಕ್, ಫನ್ ಆಕ್ಟಿವಿಟೀಸ್ ಇರುತ್ತೆ, ಡಾನ್ಸ್ ಇರುತ್ತೆ, ಅಥವಾ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಮಾರ್ನಿಂಗ್, ಒಂದು 3-3.5 ಗಂಟೆ. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮನ್ನು ಎಲ್ಲಾದ್ರೂ ವಿ ಆರ್ ಇನ್ವೈಟಿಂಗ್, ಪ್ಲೀಸ್ ಕಮ್, ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಒಮ್ಮೆ. ಸೊ ಯು ನೋ ವಾಟ್ ಇಸ್ ಇಟ್, ಬೆಳಿಗ್ಗೆ ಹೊತ್ತು ಹೇಗೆ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ ಅನ್ನೋದು. ಇದು ನೈಸ್ ರೋಡ್ ಅಲ್ಲಿ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒನ್ ಸ್ಟ್ರೆಚ್ ರೋಡ್. ಸೊ ಅಂಡ್ ವಿ ಆರ್ ಡೂಯಿಂಗ್ 3 ಕ್ಯಾಟಗರಿ ಮಾಡ್ತಾ ಇದ್ದೀವಿ. 5K ಹೊಸಕೆರೆಹಳ್ಳಿ ಟೋಲ್ ಜಂಕ್ಷನ್ ಬರ್ತಾರೆ, PS ಕಾಲೇಜ್ ಟೋಲ್ ಜಂಕ್ಷನ್, ಅಲ್ಲಿಂದನೇ ಸ್ಟಾರ್ಟ್ ಆಗಿ ಅಲ್ಲೇ ಎಂಡ್ ಆಗುತ್ತೆ. ಸೊ 5K, 10K ಮತ್ತೆ 21.1 ಅಂದ್ರೆ ಹಾಫ್ ಮ್ಯಾರಥಾನ್, 3 ಕ್ಯಾಟಗರಿಯಲ್ಲಿ ಇರುತ್ತೆ. 5K ಪ್ರಿಡಾಮಿನೆಂಟ್ಲಿ ಫ್ಯಾಮಿಲೀಸ್, ಈಗ ಫಸ್ಟ್ ಟೈಮರ್ಸ್, ಅವ್ರು ವಾಕ್ ಮಾಡ್ಬೋದು, ರನ್ ಮಾಡ್ಬೋದು. 10K 21K ಅದು ಪ್ರೋಗ್ರೆಸಿವ್. ಸೊ ನಮಗೆ ಫಸ್ಟ್ 2 ಎಡಿಷನ್ಸ್ ಇಂದೆಲ್ಲ 5K ಮಾಡ್ಕೊಂಡ್ಬಂದವ್ರು, ನಾವು ದೇ ಆರ್ ಆಲ್ರೆಡಿ ಇಂಟು 10 and 21. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಟ್. ಅಂದ್ರೆ ಇದು ಇನ್ನೂ ಅವೇರ್ನೆಸ್ ಮೂಡಬೇಕು, ತುಂಬಾ ಜನಕ್ಕೆ ಇದ್ರ ಅವೇರ್ನೆಸ್ ಇಲ್ಲ. ತರ ಒಂದು ರನ್ನಿಂಗ್ ಇವೆಂಟ್ಸ್ ಬೆಂಗಳೂರಲ್ಲಿ ಆಗುತ್ತೆ ಅನ್ನೋದು. ಸೊ ಥ್ರೂ ನಮ್ಮ ಪವನ ಅದನ್ನ ನಾವು ಜನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು. ಡೇಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಈ ವರ್ಷ ವಿ ಹ್ಯಾವ್ ಕ್ಲೋಸ್ ಟು 4,000 ಸರ್. ಎನಿ ಏಜ್ ಗ್ರೂಪ್ ಇಲ್ಲ, we are having from kids to up to 16. And price Date to time. Date and time. ಓಕೆ, ಹ್ಯಾಂಡಿಕ್ಯಾಪ್ ಪೀಪಲ್ ಗೂ ಇದೆಯಾ? ಡೇಟ್ ಟು ಟೈಮ್. ಏನು ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ? ಡೇಟ್ ಟು ಟೈಮ್. ಇದುವರೆಗೂ ಅಂದ್ರೆ ಕೆಲವು ಬ್ಲೈಂಡ್ ಗ್ರೂಪ್ ಇಂದ ಒಮ್ಮೆ ಬಂದಿದ್ರು, ಒಬ್ರು ಅಪ್ರೋಚ್ ಮಾಡಿದ್ರು. ಅಲಾಟ್ ಎಲ್ಲ ರನ್ನರ್ ಜೊತೆಗೆ ಒಬ್ರು ಓಡ್ತಾರೆ ಅವ್ರ ಜೊತೆಗೆ. ಸೊ ಬಡಿ ರನ್ನರ್ ತರ ಅವ್ರ ಜೊತೆಗೆ ಕಂಪ್ಲೀಟ್ ಮಾಡ್ತಾರೆ. ಫಸ್ಟ್ ಏಡ್ ಅರೇಂಜ್ಮೆಂಟ್ಸ್ ಏನು ಮಾಡಿದ್ದೀರಾ? ಫಸ್ಟ್ ಏಡ್ ಇರುತ್ತೆ, ಏನು ಮಾಡಿದ್ದೀರಾ ಅರೇಂಜ್ಮೆಂಟ್ಸ್? ಕಾವೇರಿ ಹಾಸ್ಪಿಟಲ್ ಅಂತ ಇರುತ್ತೆ, ಹಾಸ್ಪಿಟಲ್ ಫೆಸಿಲಿಟೀಸ್. ಟೆಂಟ್ ಅಲ್ಲಿ ವಿಲ್ ಹ್ಯಾವ್ ಫುಲ್ ಮೆಡಿಕಲ್ ಪ್ರೊಸೀಜರ್, ಡಾಕ್ಟರ್ಸ್ ವಿಲ್ ಇದೆ, ನರ್ಸಸ್ ವಿಲ್ ಇದೆ, 2 ಆಂಬ್ಯುಲೆನ್ಸ್ ಇರುತ್ತೆ, ಆನ್ ದ ರೂಟ್ 1 ಸ್ಟೇಷನ್. ಆಮೇಲೆ ಫಿಸಿಯೋಥೆರಪಿ ಸೆಂಟರ್ ಕೂಡ, ಫಿಸಿಯೋಥೆರಪಿ ಕೂಡ ಇರುತ್ತೆ. ಕೆಲವು ಓಡ್ ಬಂದ್ರೆ ಎಲ್ಲೋ ಕ್ಯಾಚ್ ಆಗಿರುತ್ತೆ ಅಥವಾ ಏನೋ ಒಂದು ಸ್ಟ್ರೇನ್ ಆಗಿರುತ್ತೆ. ಸೊ ವಿಲ್ ಎನ್ಶೋರ್ ಆಲ್ ದಟ್ ಇಸ್ ಸೇಫ್. ಏನು ಕೊಡ್ತೀರಾ ಪಾರ್ಟಿಸಿಪೆಂಟ್ಸ್ಗೆ? ಪ್ರೈಸಸ್ ಏನು ಇಟ್ಟಿದ್ದೀರಾ? ಪ್ರೈಸಸ್ ಫಾರ್ ಆಲ್ ಕ್ಯಾಟಗರೀಸ್, ಡಿಫರೆಂಟ್ ಏಜ್ ಕ್ಯಾಟಗರೀಸ್ ಇದೆ, ಒಂದೇ ಅಂತಲ್ಲ. ವಿ ಸ್ಟಾರ್ಟ್ ಫ್ರಮ್ 18 ಟು ಡೇಟ್ ಟೈಮ್ ಹೇಳಿ ಬಿಡಬೇಕು. ಡೇಟ್ ಬಂದು 15 ಮಾರ್ಚ್ ಬೆಳಿಗ್ಗೆ 5:30 ಸ್ಟಾರ್ಟ್ ಆಗುತ್ತೆ. ಲೇಟ್ ಆಗ್ಬೋದು. ಇದು ಪ್ರೈಸಸ್ ಬಂದು ಇದು 10K